ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಟಿಕೆಟ್ ಸಿಗದ ಹಿನ್ನೆಲೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಮುಸ್ಲಿಂ ಮುಖಂಡರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಂಡಾಯವೆದ್ದಂತಹ ಮುಸ್ಲಿಂ ಮುಖಂಡರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ. 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮುಖಂಡರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಸೋಲಿಸುವ ನಿಟ್ಟಿನಲ್ಲಿ ಬಿಜೆಪಿಗೆ ಬೆಂಬಲ ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಲ್ಪಸಂಖ್ಯಾತರು ಬಿಜೆಪಿಗೆ ಸೇರ್ಪಡೆಗೊಳ್ಳುವಂತಹ ಸಾಧ್ಯತೆ ಇದೆ. ದಾವಣಗೆರೆ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿತ್ತು. ಒಂದ್ ಕಡೆ ಶಾಮನೂರು ಕುಟುಂಬದಿಂದ ಟಿಕೆಟ್ ಬೇಡಿಕೆ ಇದ್ರೆ, ಮತ್ತೊಂದ್ ಕಡೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಾಗಿರೋದ್ರಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು. ಶಾಮನೂರು ಶಿವಶಂಕರಪ್ಪರವರು ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡು ಟಿಕೆಟ್ನ ಕೇಳ್ತಾ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಘೋಷಣೆ ಮಾಡಿತು. ಈ ನಿಟ್ಟಿನಲ್ಲಿ ದಾವಣಗೆರೆಯ 2 ಬಿಜೆಪಿ ಮುಖಂಡರ ಬಣಗಳು ಸೃಷ್ಟಿಯಾಯಿತು. ಒಂದು ಬಣದಿಂದ ಮುಸ್ಲಿಂ ಬಣ ಬಿಜೆಪಿಯಿಂದ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತಿದ್ರೆ, ಈಗ ಮತ್ತೊಂದು ಮುಸ್ಲಿಂ ಮುಖಂಡರ ಬಣ ಬಿಜೆಪಿಗೆ ಸೇರ್ಪಡೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮುಸ್ಲಿಂ ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಬಿಜೆಪಿಗೆ ಸೇರ್ಪಡೆಗೊಂಡಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ, ಸಾಕಷ್ಟು ಗೊಂದಲ ಆಗಿತ್ತು ಕಾಂಗ್ರೆಸ್ ಟಿಕೆಟ್ ಆಯ್ಕೆ ಏನು ದಾವಣಗೆರೆಯಲ್ಲಿ ದಕ್ಷಿಣ ಕ್ಷೇತ್ರದ್ದು. ಹೀಗಾಗಿ ಏನು ಸಾಕಷ್ಟು ಒಂದು ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಇವತ್ತು ಮುಸ್ಲಿಂ ಮುಖಂಡರು ಕೂಡ ಒಂದು ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದಲ್ಲದೆ ಕೂಡ ಇನ್ನು ಕೆಲವು ಮುಸ್ಲಿಂ ಮುಖಂಡರನ್ನು ಕೂಡ ನಾವು ನಾಮಿನೇಷನ್ ಸಲ್ಲಿಸ್ತೀವಿ ಅಂತ ಒಂದು ಪಟ್ಟ ನೀಡಿರುವಂತದ್ದು. ಈ ಬೆನ್ನಲ್ಲೇ ಏನು ಇವತ್ತು ಸಂಜೆ ಒಂದು 500ಕ್ಕೂ ಅಧಿಕ ಮುಸ್ಲಿಂ ಯುವಕರು ಒಂದು ಏನು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿರುವಂತದ್ದು ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ. ಹೀಗಾಗಿ ಇವತ್ತು ಸಂಜೆ ಏನು ಬಿಜೆಪಿಗೆ ಒಂದು 20ಕ್ಕೂ ಅಧಿಕ ಮುಸ್ಲಿಂ ಮುಖಂಡರು ಹಾಗೂ ಯುವಕರಿಗೆ ಸೇರಿ ಬಿಜೆಪಿ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರಿರುವಂತ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಈಗ ನಾವು ಈಗ 20 ಜನ ಮಾತ್ರ ಸೇರಿದ್ದೇವೆ, ಇನ್ನು ಹಲವಾರು ಯುವಕರು ಸೇರುವಂತ ನಿಟ್ಟಿನಲ್ಲಿ ಇದ್ದಾರೆ ಅಂತ ಹೇಳಿ ಈಗ ಸದ್ಯಕ್ಕೆ ಮಾಹಿತಿ ತಿಳಿದಿರುವಂತದ್ದು. ಯಾಕಂದ್ರೆ ಈ ಬಾರಿ ಏನಾದ್ರು ಮಾಡಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತಾರೆ, ನಾವೇನಾದ್ರು ಮಾಡಿ ಸ್ಪರ್ಧೆ ಮಾಡ್ತೀವಿ ಅನ್ನೋ ಒಂದು ಕನಸನ್ನು ಕಂಡಿದ್ದಂತವ್ರು. ಆದ್ರೆ ಈ ವೇಳೆ ಅವರ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಅತ್ತ ಮುಖ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಸಂಜೆ ಪ್ರತಿಭಟನೆ ನಡೆದಂತ ವೇಳೆ ಕೂಡ ಸಾಕಷ್ಟು ಜನ ಅದನ್ನೇ ಆಸೆಯನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ನಮಗೆ ಬಿಜೆಪಿ ಪಕ್ಷ ಗೆದ್ರೂ ಪರವಾಗಿಲ್ಲ, ಒಂದ್ ವೇಳೆ ಕಾಂಗ್ರೆಸ್ ಮಾತ್ರ ಯಾವುದೇ ಕಾರಣಕ್ಕೂ ಗೆಲ್ಬಾರ್ದು, ನಾವು ಸೋಲಿಸ್ತೀವಿ. ಈ ಬಾರಿ ಮಾತ್ರ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, 2 ಕಡೆ ನಮ್ಮ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಮತ ನೀಡಬಾರ್ದು ಅಂತ ಒಂದು ಕರೆಯನ್ನು ಕೊಟ್ಟಿರುವಂತದ್ದು. ಅದಲ್ಲದೆ ಕೂಡ ಏನು ಬಿಜೆಪಿಗೆ ಒಂದು ಸಹಕಾರವನ್ನು ಮಾಡ್ತೀವಿ ಅಂತ ಹೇಳಿದರೆ, ಎಷ್ಟರ ಮಟ್ಟಿಗೆ ಅವರು ಬಿಜೆಪಿಗೆ ಸಹಕಾರ ಮಾಡ್ತಾರೆ, ಮತವನ್ನು ಹಾಕ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಂಜಯ್, ಇನ್ನು ಈ ರೀತಿ ಬಂಡಾಯ ಹೇಳ್ತಾರೆ ಮುಸ್ಲಿಂ ಮುಖಂಡರು ಅನ್ನುವಂತಹ ಸೂಚನೆ ಕೂಡ ಇತ್ತು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬಂದು ಸಿಎಂ ಡಿಸಿಎಂ ಸುರ್ಜೇವಾಲಾ ಮತ್ತು ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಶಾಮನೂರು ಕುಟುಂಬದ ಜೊತೆಗೆ ಎಲ್ಲರ ಸಮ್ಮುಖದಲ್ಲಿ ಮೀಟಿಂಗ್ ಮಾಡಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿನೇ ಟಿಕೆಟ್ ಹಂಚಿಕೆ ಮಾಡಿರುವಂತದ್ದು. ಆ ಮೀಟಿಂಗ್ ಎಲ್ಲ ಒಂದ್ ಕಡೆ ಸಕ್ಸಸ್ ಆಗಿಲ್ವಾ ಅಂತ? ಚಿತ್ರ, ಯಾಕಂದ್ರೆ ಈಗ ಜಮೀರ್ ಅಹಮದ್ ಇರ್ಬೋದು, ಎಲ್ಲರೂ ಕೂಡ ಮುಸ್ಲಿಂ ಮುಖಂಡರು ಕೆಲವರು ಶಾಸಕರು ಇರ್ಬೋದು, ಖುದ್ದಾಗಿ ಕೂರಿಸ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಅದಲ್ಲದೆ ಕೂಡ ಕೆಲವೊಂದು ಷರತ್ತುಗಳನ್ನ ಕೂಡ ಮುಸ್ಲಿಂ ಮುಖಂಡರು ಹಾಕಿ ಒಪ್ಪಿ ಈಗ ಶಾಮನೂರು ಕುಟುಂಬಕ್ಕೆ 3ನೇ ತಲೆಮಾರಿಗೆ ಒಂದು ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ಮುಖಂಡರು ಕೂಡ ಏನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಸಾಕಷ್ಟು 30-40 ವರ್ಷಗಳಿಂದ ದುಡ್ಕೊಂತ ಬಂದಿದ್ದೀವಿ, ಆದ್ರೆ ಇವರು ನಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಕೊಂತಾನೆ ಬಂದಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಒಂದು ಬಾರಿ ಕೂಡ ನಮ್ಮ ದಾವಣಗೆರೆ ದಕ್ಷಿಣಕ್ಕೆ, ಯಾಕಂದ್ರೆ ಯಥೇಚ್ಛವಾಗಿ ಮತದಾರ ಇರುವಂತದ್ದು ಮುಸ್ಲಿಮರು ಕೂಡ ಸುಮಾರು ಒಂದು 65,000-70,000 ಮುಸ್ಲಿಂ ಮತದಾರ ಇರುವಂತ ಕ್ಷೇತ್ರ ಇದು. ಹೀಗಾಗಿ ನಮಗೆ ಒಂದು ಅವಕಾಶ ಕೊಡ್ಬೋದಾಗಿತ್ತು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪರು ಇದ್ದಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಕೇಳಿರಲಿಲ್ಲ ಟಿಕೆಟ್ ಅನ್ನ. ಆದ್ರೂ ನಿಧನ ಆದ ನಂತರ ಅಂದ್ರೆ ಕೊನೆ ಕಾಲದಲ್ಲಿ ಕೂಡ ನಮಗೆ ಕೊಡ್ತೀವಿ, ಈ ಬಾರಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಅವರು ಕೂಡ ಮುಸ್ಲಿಮರು ಕೂಡ ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಈ ಬಾರಿ ಟಿಕೆಟ್ ಸಿಗದಕ್ಕೆ ಸಾಕಷ್ಟು ಆಕರ್ಷಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ
ಮುಸ್ಲಿಂ ಯುವಕರು ಇರ್ಬೋದು, ಮುಖಂಡರಿರ್ಬೋದು, ಕೆಲವರು ಇವತ್ತು ಏನು ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರೆಪ್ಪೇನಿದ್ರೆ ಅವ್ರ ನೇತೃತ್ವದಲ್ಲಿ ಒಂದು 20ಕ್ಕೂ ಅಧಿಕ ಜನ ಸೇರ್ಪಡೆ ಆಗಿರುವಂತದ್ದು. ಹೀಗಾಗಿ ಇನ್ನು ಉಳಿದಂತೆ ಏನು ಮುಸ್ಲಿಂ ಕಾರ್ಯಕರ್ತರು ಇರ್ಬೋದು, ಯುವಕರು ಇರ್ಬೋದು, ಮುಖಂಡರು ಇರ್ಬೋದು, ಎಲ್ಲರೂ ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ನಾವು ಬಿಜೆಪಿಯನ್ನು ಸೇರ್ಪಡೆ ಮಾಡ್ತೀವಿ. ಬಿಜೆಪಿ ಗೆದ್ರು ನಮಗೆ ಏನು ಅಂತೇನು ಅಂದ್ರೆ ಬಿಜೆಪಿ ಪರವಾಗಿ ಒಲವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಾಗ್ತಿದೆ ಚೈತ್ರ. ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.